Hello my dear students, welcome to BS Tuition Point. Today I am going to explain Advanced Financial Accounting, the first chapter, Insurance Claim, problem number 2. So this question asking in the year 2018 for 6 marks question. Okay. Now I am reading the problem. A fire occurred in the premises of Aditya on 25th 8 2017 when a large part of the stock was destroyed. Salvage was rupees 15,000. Aditya gives you the following information for the period from 1/1/2017 to 25/8/2017. Purchase of rupees 85,000, sales of rupees 90,000, goods costing of rupees 5,000 were taken by Aditya for personal use. Cost price of stock on 1/1/2017 was rupees 40,000. Over the past few years, Aditya has been selling goods at a consistent gross profit rate of 33.1/3% on sale. Okay. Insurance policy was for rupees 50,000. It includes average class. Aditya asks you to ascertain amount of loss and claim to be made on the insurance company. In this problem, a fire occurred in the premises of Aditya on 25th 8 2017. ಸೊ ಆದಿತ್ಯ ಅನ್ನೊಬ್ಬ ಕಂಪನಿಯಲ್ಲಿ ಏನಾಗಿದೆ ಅಂದರೆ ಇದ್ದಕ್ಕಿದ್ದಂಗೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈರ್ ಆಗಿ ಕೆಲವೊಂದು ಪ್ರಿಮಿಸಸ್ಸು ಲಾಸ್ ಆಗಿದೆ, ಅಂದರೆ ಫೈರಿಂದ ಸುಟ್ಟೋಗಿದೆ. ಸೊ ದ ಡೇಟ್ ಈಸ್ 25th 8 2017 ವೆನ್ ದ ಲಾರ್ಜ್ ಪಾರ್ಟ್ ಆಫ್ ಸ್ಟಾಕ್ ವಾಸ್ ಡೆಸ್ಟ್ರಾಯ್ಡ್. ಜಾಸ್ತಿ ಸ್ಟಾಕ್ಸ್ ಎಲ್ಲ ಡೆಸ್ಟ್ರಾಯ್ಡ್ ಆಗಿದೆ ಅಂತೆ. ಸಾಲ್ವೇಜ್ ವಾಸ್ rupees 15,000. ಅದರಲ್ಲಿ ಸ್ವಲ್ಪ 15,000 rupees ಅಷ್ಟು ವ್ಯಾಲ್ಯೂಸ್ ಸೇವ್ ಆಗಿದೆ ಅಂತೆ. So Aditya give the information. So 1/1/2017 to 25/8/2017. Okay. See a purchase 85,000 ಕೊಟ್ಟಿದ್ದಾರೆ. Okay. Next sales 90,000 ಕೊಟ್ಟಿದ್ದಾರೆ. Okay. Again goods costing of rupees 5,000 were taken by Aditya. So Aditya is a proprietor, is a owner for personal use. ಅಂದರೆ ಅವನ ಪರ್ಸ್ನಲ್ ಯೂಸ್ಗೆ ತಗೊಂಡಿದ್ದಾನಂತೆ 5,000 rupees. ಅದು ಡ್ರಾಯಿಂಗ್ ಆಗುತ್ತೆ. ಪರ್ಚೇಸಲ್ಲಿ ಯಾವಾಗಲೂ ಕೂಡ ಮೈನಸ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಪ್ರೈಸ್ ಆಫ್ ಸ್ಟಾಕ್ 1/1/2017 ವಾಸ್ rupees 40,000. ಸೊ ದಿಸ್ ಈಸ್ ಓಪನಿಂಗ್ ಸ್ಟಾಕ್. ಓಕೆ, ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಮೈನ್ ಪಾಯಿಂಟ್ಸು ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ಸೇಲ್ಸು. ಎಕ್ಸ್ಟ್ರಾ ಪಾಯಿಂಟ್ ಈಸ್ ಗೂಡ್ಸ್ ಕಾಸ್ಟಿಂಗ್ ಆಫ್ rupees 5,000 were taken by the Aditya for personal use. Okay, this is very very important. Next, one of the most important point, over the past few years Aditya has been selling goods at a consistent gross profit rate of 33.1/3% of on sale. This is very very important students. ಅರ್ಥ ಮಾಡ್ಕೋಬೇಕಿರೋದು ಇದೇ ಪಾಯಿಂಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಗ್ರಾಸ್ ಪ್ರಾಫಿಟ್ ಅವನೇ ಕೊಟ್ಬಿಟ್ಟಿದ್ದಾನೆ ಅಂದರೆ, ಸೊ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋಷ್ಟಿಲ್ಲ. ದೇರ್ ಈಸ್ ನೋ ನೀಡ್ ಟು ಪ್ರಿಪೇರ್ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್. ಸೊ ಇದು ವೆರಿ ಇಂಪಾರ್ಟೆಂಟ್. ನೀವು ಕ್ಯಾಚ್ ಮಾಡ್ಕೋಬೇಕಾರೋದು ಇದೆ. ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ಈ ಗ್ರಾಸ್ ಪ್ರಾಫಿಟ್ ಹೇಳುತ್ತೆ. ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 33.1/3%. ಅದಕ್ಕೆ ಇನ್ನೊಂದು ಏನಂದರೆ 1/3 ಅನ್ನೋದು ಕರಿಬೋದು. ಸೊ ದ ಇನ್ಶೂರೆನ್ಸ್ ಪಾಲಿಸಿ ವಾಸ್ 50,000 rupees. ಸೊ 50,000 rupees ಪಾಲಿಸಿ ಮಾಡಿಸ್ಕೊಂಡಿದ್ದಾನಂತೆ. ಯಾರು? ಪ್ರೊಪ್ರೈಟರ್ ಆದಿತ್ಯ ಅನ್ನೊಬ್ಬ ಪರ್ಸನ್. ಇಟ್ ಇನ್ಕ್ಲೂಡ್ ದ ಆವ್ರೇಜ್ ಕ್ಲಾಸ್ ಫೈಂಡ್ ಔಟ್ ಮಾಡಿ. ಅಂಡ್ ಆಲ್ಸೋ ಆದಿತ್ಯ ಆಸ್ಕ್ ಟು ಅಸರ್ಟೈನ್ ಅಮೌಂಟ್ ಆಫ್ ಲಾಸ್ ಅಂಡ್ ಕ್ಲೈಮ್ ಟು ಬಿ ಮೇಡ್ ಆನ್ ದ ಇನ್ಶೂರೆನ್ಸ್ ಕಂಪ್ನಿ. ಸೊ ಈಗ ಇಲ್ಲಿ ಎಷ್ಟು ಲಾಸ್ ಆಗಿದೆ, ಎಷ್ಟು ಕ್ಲೈಮ್ ಕಟ್ಬೋದು ಅನ್ನೋದಕ್ಕೆ ಈ ಪ್ರಾಬ್ಲಮಲ್ಲಿ ನಾವು ಮಾಡಬೇಕು. ಓಕೆ ಓಕೆ ಸೊಲ್ಯೂಷನ್. ಸ್ಟೆಪ್ ನಂಬರ್ 1, preparation of trading account. In this problem, gross profit ratio was given. At the time of no need to prepare previous year trading account. So ಯಾವಾಗ ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾರೋ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ ಮಾಡೋಷ್ಟು ನೆಸೆಸಿಟಿ ಇಲ್ಲ. ನಾವು ಸ್ಟೆಪ್ ನಂಬರ್ 2, ಪ್ರಿಪರೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ.
So that is 33.1/3% was given in the problem. So if 33.1/3 or 1/3 ಅಂತನೂ ಎರಡರಲ್ಲಿ ಯಾವುದಾದ್ರೂ ಒಂದು ತಗೋಬೋದು. ನೀವು 1/3 ತಗೊಳ್ಳಿ. ಯಾವಾಗ 33.1/3 ಅಂತ ಕೊಟ್ಟರೆ 1/3 ಅಂತ ಕನ್ಸಿಡರ್ ಮಾಡಿ ಪ್ರಾಬ್ಲಮಲ್ಲಿ ವಾಸ್ ಗಿವೆನ್. ಸೊ ಅದಕ್ಕೆ ಅವರೇ ಕೊಟ್ಟಿದ್ದಾರೆ. ನಾವು ಸ್ಟೆಪ್ ನಂಬರ್ 3 ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಯಾವಾಗಿಂದ ಮಾಡೋದಂದರೆ 1/1/2017 ಟು 25/8/2017. ಅಂದರೆ ಬುಕ್ಸ್ ಆಫ್ ಅಕೌಂಟ್ಸ್ ಸ್ಟಾರ್ಟ್ ಮಾಡಿರೋದು 1/1 ಅಲ್ಲಿ ಫೈರ್ ಆಗಿರೋ ಡೇಟ್ ಯಾವಾಗ ಅಂದರೆ 25/8 ಅಂತ ಬುಕ್ಸ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಆಫ್ ಆಲ್ ಏನು ತಗೋಬೇಕಂದ್ರೆ ಟು ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ತಗೋಬೇಕು. ಡೆಬಿಟ್ ಸೈಡ್. ಸೊ ಡೆಬಿಟ್ ಆಲ್ವೇಸ್ ಎಕ್ಸ್ಪೆನ್ಸಸ್ ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಹೌ ಮಚ್ ಗಿವೆನ್ ಇನ್ ದ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮಲ್ಲಿ ನಿಧಾನಕ್ಕೆ ತೋರಿಸ್ತೀನಿ. ಸಿಯರ್ ಓಪನಿಂಗ್ ಸ್ಟಾಕ್ ಕಾಸ್ಟ್ ಪ್ರೈಸ್ ಆಫ್ ಸ್ಟಾಕ್ ಆನ್ 1/1/2017 ವಾಸ್ ₹40,000. ಅಂದರೆ 1/1 ಅಂತ ಹೇಳಿದಾಗ ಇದು ಓಪನಿಂಗ್ ಸ್ಟಾಕು ಅಂತ ಅರ್ಥ. ಸೊ ನೀಟಾಗಿ ಡೆಬಿಟ್ ಸೈಡು 40,000 ಬರೀರಿ. 40,000. ಓಕೆ, ಕ್ಲಿಯರ್. ನೆಕ್ಸ್ಟ್ ಪಾಯಿಂಟ್ ಪ್ರೊಸೀಜರ್ ಪ್ರಕಾರನೇ ನೆಕ್ಸ್ಟ್ ಪರ್ಚೇಸ್ ತಗೋಬೇಕು. ಕೊಟ್ಟಿದ್ದಾರೆ ನೋಡಿ. ಸಿ ಪರ್ಚೇಸ್ ಆಫ್ ₹85,000. ಇದೇ ಪರ್ಚೇಸ್ಗೆ ಅಡ್ಜಸ್ಟ್ಮೆಂಟ್ ಹೊಂದಿದೆ. ಗೂಡ್ಸ್ ಕಾಸ್ಟಿಂಗ್ ಆಫ್ ₹5,000 ವರ್ ಟೇಕನ್ ಬೈ ಆದಿತ್ಯ ಫಾರ್ ಪರ್ಸನಲ್ ಯೂಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪರ್ಸನಲ್ ಯೂಸ್ಗೆ ತಗೊಂಡಿದ್ದಾರಂತೆ. ಆದಿತ್ಯ ಅನ್ನೋನು ಓನರು. ಅದರಿಂದ ಫಸ್ಟು ನೀಟಾಗಿ ಪರ್ಚೇಸ್ ಟು ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ 85,000. ಇನ್ನೊಂದು ಕಾಲಮಲ್ಲಿ ಬರ್ಕೋಬೇಕು. ಬಿಕಾಸ್ ಅಡ್ಜಸ್ಟ್ಮೆಂಟ್ ವಾಸ್ ಗಿವೆನ್. ಏನು ಕೊಟ್ಟಿದ್ದಾನೆ ಪರ್ಸನಲ್ ಯೂಸ್ ಅಂದಾಗ ಡ್ರಾಯಿಂಗ್ ಅಂತ ಕರಿಬೇಕು. ಡ್ರಾಯಿಂಗ್ ಹೌ ಮಚ್ ₹5,000. ದ ಡಿಫರೆನ್ಸ್ ವ್ಯಾಲ್ಯೂ 80,000. ಔಟರ್ ಕಾಲಮಲ್ಲಿ ನೀಟಾಗಿ ಈ ಥರ ಬರಿಬೇಕು. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪಾಯಿಂಟ್. ಸೊ ಎನಿ ಅದರ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಏನು ಆ ಥರದ್ದೇನೂ ಇಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೇಲ್ಸ್. ಸೇಲ್ಸ್ ಎಷ್ಟಿದೆ ನೋಡಿ. ಸೇಲ್ಸ್ ₹90,000. ಇಟ್ ಈಸ್ ನಥಿಂಗ್ ಬಟ್ ಇನ್ಕಮ್. ಸೊ ಬೈ ಸೇಲ್ಸ್ ₹90,000. ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ. 90,000 ನೀಟಾಗಿ ಕ್ರೆಡಿಟ್ ಸೈಡ್ ಬರ್ಕೋಬೇಕು. ಓಕೆ, ಕ್ಲಿಯರ್. ನೆಕ್ಸ್ಟು ಎನಿ ಅದರ್ ಸೇಲ್ಸ್ ರಿಟರ್ನ್. ಓಕೆ, ಏನಿಲ್ಲ. ಕ್ಲೋಸಿಂಗ್ ಸ್ಟಾಕ್ ತಗೋಬೇಕು. ಅದನ್ನು ಬೈ ಬ್ಯಾಲೆನ್ಸ್ ಬ್ರ್ಯಾಡ್ ಡೌನ್ ಅಂತ ತಗೊಂತೀವಿ. ಕ್ಲೋಸಿಂಗ್ ಸ್ಟಾಕ್ ಇನ್ನರ್ ಬ್ರಾಕೆಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ನಾವು ಯಾವತ್ತೂ ಬರೀಬೇಕು. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಸ್ಟಾಕ್ನ ಫೈಂಡ್ ಔಟ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕ್ನ. ನೆಕ್ಸ್ಟು ಟು ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟು ನಾವು ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ ಫಸ್ಟ್ ಆಫ್ ಆಲು ಸೇಲ್ಸ್ ಎಷ್ಟಿದೆ ನೋಡಬೇಕು. ₹90,000. 90,000 ಗ್ರಾಸ್ ಪ್ರಾಫಿಟ್ ರೇಷೋ 33.13 ಆರ್ 1/3. ನಾನು 1/3 ಅಂತ ತಗೊಳ್ತೀನಿ. ಸೊ ಕ್ಯಾಲ್ಸಿ ತಗೋಬೇಕು. ಸೊ 90,000 ಇಂಟು 1/3 30,000 ಬಂದಿದೆ. ಸೊ ನೀಟಾಗಿ ಗ್ರಾಸ್ ಪ್ರಾಫಿಟ್ ಕಾಲಮಲ್ಲಿ ಸೇಮ್ 30,000 ಈ ಥರ ಬರ್ಕೋಬೇಕಪ್ಪ. ಸೊ ಆದಮೇಲೆ ಎಲ್ಲ ಟೋಟಲ್ ಮಾಡ್ಕೋಬೇಕು. 40,000 ದಟ್ ಈಸ್ ಓಪನಿಂಗ್ ಸ್ಟಾಕ್. 40,000 ಓಪನಿಂಗ್ ಸ್ಟಾಕ್. ಪರ್ಚೇಸಸ್ 80,000 and also gross profit 30,000. Total 1,50,000. So directly same values 1,50,000. ಈಗ again 1,50,000 minus 90,000. 60,000 is the closing stock. So 60,000 ಹೆಂಗೆ ಬಂತು ಅಂತಂದರೆ ಈ 1,50,000ನ 90,000ಗೆ ಮೈನಸ್ ಮಾಡಿದ್ರೆ ಸೊ ದ ಡಿಫರೆನ್ಸ್ ವ್ಯಾಲ್ಯೂ ಈಸ್ 60,000. 60,000 is called
closing stock balancing figure. Now step number 4, calculation of actual amount of loss. Step number 4, actual amount of loss, particular amount. Stock on the date of fire. ಎಷ್ಟು ಬಂದಿದೆ ನಮಗೆ ಇಲ್ಲಿ 60,000. Write neatly 60,000. Okay. Any other solvage is given in the problem? Check ಮಾಡ್ಕೊಳ್ಬೇಕು. See here in this problem, solvage was rupees 15,000. ಸೊ ಆ 15,000 ಇಲ್ಲಿ ತಗೋಬೇಕು, ಬೇರೆ ಎಲ್ಲೂ ತಗೋಬಾರ್ದು. Solvage 15,000. So minus 15,000, 45,000. Any other expenses given in the problem? No, always nil. So 45,000 is the final balance. So the final balance is actual amount of loss. Now step number 5, calculation of amount of claim. Amount of claim ಎಷ್ಟಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಎಷ್ಟು ಬಂದಿದೆ ನಮಗೆ 45,000 rupees ಬಂದಿದೆ ಇಂಟು, ಸೊ ಅಮೌಂಟ್ ಪಾಲಿಸಿ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ದ ಇನ್ಶೂರೆನ್ಸ್ ಪಾಲಿಸಿ ವಾಸ್ 50,000. ಸೊ 50,000 ನೀಟ್ಲಿ ಬರ್ಕೊಳ್ಳಿ. 50,000 ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನಮಗಿಲ್ಲಿ 60,000. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಇನ್ ದಿಸ್ ಪ್ರಾಬ್ಲಮ್ 45,000 is the actual loss. 45,000 into 50,000 divided by 60,000. So 37,500 is amount of claim. Okay, thank you.